ನಚಿಕೇತ ಹೇಳುತ್ತಾನೆ, ನೀವು ನನಗೆ ಮೂರನೆಯ ವರದಾನವನ್ನೂ ಸಹ ಬೇಡಿಕೊಳ್ಳಲು ಅನುಮತಿಸಿದ್ದೀರಾ. ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತಾ ನಾನೀಗ ಮೂರನೆಯ ವರದಾನವನ್ನು ನಿಮ್ಮಲ್ಲಿ ಬೇಡುತ್ತಿದ್ದೇನೆ. ನೀವು ಕೃಪೆ ಮಾಡಿ ನನಗೆ ಬ್ರಹ್ಮವಿದ್ಯೆಯನ್ನು ಉಪದೇಶಿಸಿ. ಯಾವುದರ ಮಾಧ್ಯಮದಿಂದ ವ್ಯಕ್ತಿಯು ಪೂರ್ಣ ಬ್ರಹ್ಮಮಯನಾಗುತ್ತಾನೆಯೋ, ಪೂರ್ಣ ಬ್ರಹ್ಮಾಂಡದ ಒಂದು ಭಾಗವಾಗಿ ಬಿಡುತ್ತಾನೆಯೋ, ಪೂರ್ಣ ಬ್ರಹ್ಮಾಂಡಯುಕ್ತನಾಗುತ್ತಾನೆಯೋ, ಆ ಅದ್ವಿತೀಯ ಅಲೌಕಿಕ ಶ್ರೇಷ್ಠತಮವಾದ ಬ್ರಹ್ಮವಿದ್ಯೆಯನ್ನು ನನಗೆ ಅನುಗ್ರಹಿಸಿ ನನ್ನನ್ನು ಉದ್ಧರಿಸಿ. ಯಮ ಹೇಳುತ್ತಾನೆ, ನಚಿಕೇತ, ನೀನೀಗ ಬೇಡಿದ ಮೂರನೆಯ ವರ ಅತಿ ಕಠಿಣವಾದುದು. ನಾನು ನಿನಗೆ ಈ ಮೂರನೆಯ ವರವನ್ನು ಪಡೆಯಲೇಬೇಕೆಂಬ ಹಠವನ್ನು ಬಿಟ್ಟು ಬಿಡುವುದೇ ಒಳ್ಳೆಯದೆಂದು ನಿನ್ನ ಹಿತೈಷಿಯಾಗಿ ತಿಳಿಸುತ್ತಿದ್ದೇನೆ. ನಾನು ಇದಕ್ಕೆ ಬದಲಾಗಿ ಲಕ್ಷಾಂತರ ಹಸುಗಳನ್ನು ನಿನಗೆ ಕೊಡುತ್ತೇನೆ. ಆದರೆ ಈ ವರದಾನವನ್ನು ಮಾತ್ರ ಕೇಳಬೇಡ. ನಚಿಕೇತ ಹೇಳುತ್ತಾನೆ, ನಾನೇನು ವರದಾನವನ್ನು ನಿಮ್ಮಲ್ಲಿ ಬೇಡಿದ್ದೇನೆಯೋ ಅದನ್ನು ಮಾತ್ರವೇ ನಾನು ಪಡೆಯಲಿಚ್ಛಿಸುತ್ತೇನೆ. ಯಮ ಹೇಳುತ್ತಾನೆ, ನಚಿಕೇತ, ನಾನು ನಿನಗೆ ನೀನು ಬಯಸಿದಷ್ಟು ಬಂಗಾರದ ಒಡವೆಗಳ ರಾಶಿಯನ್ನೇ ಕೊಡಲು ಸಿದ್ಧನಾಗಿದ್ದೇನೆ. ಆದರೆ ಈ ವರದಾನವನ್ನು ಮಾತ್ರ ಕೇಳಬೇಡ, ಈ ವಿದ್ಯೆಯನ್ನು ಮಾತ್ರ ಕೇಳಬೇಡ. ನಚಿಕೇತ ಹೇಳುತ್ತಾನೆ, ನಾನು ನೀವು ನೀಡುವ ಬಂಗಾರದ ಒಡವೆಗಳ ರಾಶಿಯನ್ನು ತೆಗೆದುಕೊಂಡು ಏನು ಮಾಡಲಿ? ಆ ಬಂಗಾರದ ಒಡವೆಗಳೆಲ್ಲ ನಶ್ವರವಾದವು, ಅವುಗಳೆಲ್ಲ ಸಮಾಪ್ತಿಯಾಗಿ ಬಿಡುತ್ತವೆ. ಅವೆಲ್ಲ ನನ್ನ ಶರೀರವಿರುವವರೆಗೆ ಮಾತ್ರ ಉಪಯುಕ್ತವಾಗಿರುತ್ತವೆ. ನಾಳೆ ನನ್ನ ಶರೀರ ಸಮಾಪ್ತಿಯಾದಾಗ ಅವೆಲ್ಲ ವ್ಯರ್ಥವಾಗಿ ಬಿಡುತ್ತವೆ. ಆದ್ದರಿಂದ ನಾನು ಆ ಅದ್ವಿತೀಯ ಅಪೂರ್ವವಾದ ಬ್ರಹ್ಮವಿದ್ಯೆಯನ್ನೇ ನಿಮ್ಮಿಂದ ಪಡೆಯಲು ಉತ್ಸುಕನಾಗಿದ್ದೇನೆ. ಯಾವುದು ತನ್ನಲ್ಲಿಯೇ ತಾನು ಅಮರತ್ವವಾಗಿದೆಯೋ, ಯಾವುದು ತನ್ನಲ್ಲಿಯೇ ತಾನು ಅಮೃತಕುಂಡವಾಗಿದೆಯೋ, ಯಾವುದು ತನ್ನಲ್ಲಿಯೇ ತಾನು ಸಿದ್ಧಾಶ್ರಮವಾಗಿದೆಯೋ, ಯಾವುದು ತನ್ನಲ್ಲಿಯೇ ತಾನು ಪೂರ್ಣತೆಯಾಗಿದೆಯೋ, ಯಾವುದು ತನ್ನಲ್ಲಿಯೇ ತಾನು ಶ್ರೇಷ್ಠತೆಯಾಗಿದೆಯೋ, ಅಂತಹ ಬ್ರಹ್ಮವಿದ್ಯೆಯನ್ನೇ ನಾನು ನಿಮ್ಮಿಂದ ಪಡೆಯಲು ಇಚ್ಛಿಸುತ್ತಿದ್ದೇನೆ. ಮತ್ತೊಮ್ಮೆ ಯಮ ನಚಿಕೇತನಿಗೆ ಪ್ರಲೋಭನೆಯನ್ನೊಡ್ಡುತ್ತಾನೆ. ನಚಿಕೇತ, ಸುಂದರ ಸ್ತ್ರೀಯರನ್ನು ನೀನು ಬಯಸುವುದಾದರೆ ಅಸಂಖ್ಯ ಸುಂದರ ಸ್ತ್ರೀಯರನ್ನು ನಿನಗಾಗಿ ಕೊಡಲು ನಾನು ಸಿದ್ಧನಾಗಿದ್ದೇನೆ. ಅವರೊಂದಿಗೆ ನೀನು ಸುಖಭೋಗಗಳಲ್ಲಿ ಮೈಮರೆತು ಆನಂದಿಸಬಹುದು. ಆದರೆ ಬ್ರಹ್ಮವಿದ್ಯೆಯನ್ನು ಮಾತ್ರವೇ ಪ್ರಾಪ್ತಿ ಮಾಡಿಕೊಳ್ಳಬೇಕೆನ್ನುವ ನಿನ್ನ ಹಠವನ್ನು ಬಿಟ್ಟುಬಿಡು. ನಚಿಕೇತ ಹೇಳುತ್ತಾನೆ, ಯಾವ ವಸ್ತುವನ್ನು ನಾನು ನಿಮ್ಮಿಂದ ಪಡೆಯಲು ಇಚ್ಛಿಸುತ್ತೇನೆಯೋ ಆ ವಸ್ತುವೇ ನಿಮ್ಮಿಂದ ನನಗೆ ಸಿಗುವುದಿಲ್ಲವೆಂದ ಮೇಲೆ ಸಾವಿರಾರು ಸುಂದರ ಸ್ತ್ರೀಯರನ್ನು ನನ್ನ ಬಳಿಯಲ್ಲಿಟ್ಟುಕೊಂಡು ನಾನು ಮಾಡುವುದಾದರೂ ಏನು? ಅವುಗಳಿಂದ ನನಗಾಗುವ ಪ್ರಯೋಜನವಾದರೂ ಏನು? ಮತ್ತು ಇಲ್ಲಿ ಉಪನಿಷತ್ಕಾರನು ಒಂದು ನವೀನ ಗೂಢ ರಹಸ್ಯವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಅದೇನೆಂದರೆ, ಉಚ್ಚಕೋಟಿಯ ವಿದ್ಯೆಗಳನ್ನು ಶಿಷ್ಯನೊಬ್ಬ ಗುರುವಿನಿಂದ ಪಡೆಯಲು ಪ್ರಯತ್ನಿಸಿದಾಗ ಗುರುವು ಹಲವಾರು ಯುಕ್ತಿಗಳಿಂದ ಶಿಷ್ಯನನ್ನು ಪರೀಕ್ಷಿಸುತ್ತಾನೆ, ಪ್ರಲೋಭನೆಗಳನ್ನೊಡ್ಡುತ್ತಾನೆ. ಈ ವಿದ್ಯೆ ನಿನಗೆ ಉಪಯೋಗವಿಲ್ಲ, ಈ ವಿದ್ಯೆಯನ್ನು ನೀನು ಪ್ರಾಪ್ತಿ ಮಾಡಿಕೊಳ್ಳಬೇಡ. ನಾನು ನಿನಗೆ ಲಕ್ಷ್ಮೀ ಸಾಧನೆಯನ್ನು ಕೊಡುತ್ತೇನೆ, ನಾನು ನಿನಗೆ ತಾರಾ ಸಾಧನೆಯನ್ನು ಕೊಡುತ್ತಿದ್ದೇನೆ, ನಾನು ನಿನಗೆ ಅಪ್ಸರಾ ಸಾಧನೆಯನ್ನು ಕೊಡುತ್ತಿದ್ದೇನೆ. ಈ ಅಪ್ಸರಾ ಸಾಧನೆಯ ಮಾಧ್ಯಮದಿಂದ ನೀನು ಜೀವನದ ಆನಂದವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಅಪ್ಸರೆ ಅನುಕ್ಷಣವೂ ನಿನ್ನ ಜೊತೆಯಲ್ಲಿಯೇ ಇರುತ್ತಾಳೆ. ಲಕ್ಷ್ಮಿಯ ಆಬದ್ಧ ಕ್ರಿಯೆಯನ್ನು ನಿನಗೆ ಕೊಡುತ್ತಿದ್ದೇನೆ. ಈ ಕ್ರಿಯೆಯ ಮಾಧ್ಯಮದಿಂದ ಲಕ್ಷ್ಮಿ 24 ಗಂಟೆಯೂ ಸಹ ನಿನ್ನೊಂದಿಗೇ ಇರುತ್ತಾಳೆ ಮತ್ತು ನಿನ್ನ ಮೇಲೆ ಧನ, ಕನಕ, ವಸ್ತು, ವಾಹನಾದಿಗಳ ಸುರಿಮಳೆಯಾಗುತ್ತದೆ. ಗುರುವೂ ಸಹ ತನ್ನಲ್ಲಿಯೇ ತಾನು ಶಿಷ್ಯನನ್ನು ಪರೀಕ್ಷಿಸುತ್ತಿರುತ್ತಾನೆ.
ಮತ್ತು ಗುರು ಶಿಷ್ಯನನ್ನು ಪರೀಕ್ಷಿಸಲೇಬೇಕಾಗುತ್ತದೆ. ಇದು ಗುರುವಿಗೆ ಅತ್ಯಂತ ಅವಶ್ಯಕವಾಗಿರುತ್ತದೆ. ಏಕೆಂದರೆ ಗುರು ಈ ರೀತಿ ಶಿಷ್ಯನನ್ನು ಪರೀಕ್ಷಿಸದೇ ಹೋದಲ್ಲಿ ಅಪಾತ್ರನೊಬ್ಬನಿಗೆ ಉಚ್ಚಕೋಟಿಯ ಉನ್ನತ ಮಟ್ಟದ ವಿದ್ಯೆಯೊಂದು ಲಭಿಸಿದಂತಾಗುತ್ತದೆ. ಆದರೆ ಯಾರು ಯೋಗ್ಯ ಶಿಷ್ಯರಾಗಿರುವರೋ, ಯಾರು ಪ್ರಾಮಾಣಿಕ ನಿಷ್ಠಾವಂತ ಶಿಷ್ಯರಾಗಿರುವರೋ, ಯಾರು ಅದ್ವಿತೀಯ ಶಿಷ್ಯರಾಗಿರುವರೋ ಅವರು ಪ್ರಲೋಭನೆಗೊಳಗಾಗುವುದಿಲ್ಲ. ಅವರು ಒಂದೇ ಲಕ್ಷ್ಯವುಳ್ಳವರಾಗಿರುತ್ತಾರೆ, ಒಂದೇ ಉದ್ದೇಶವನ್ನು ಹೊಂದಿರುತ್ತಾರೆ. ಅವರು ಒಂದೇ ಒಂದು ವಿಷಯವನ್ನು ಮಾತ್ರವೇ ಯೋಚಿಸುತ್ತಾರೆ. ನಚಿಕೇತ ಬಯಸಿದ್ದರೆ ಮಧ್ಯದಲ್ಲಿಯೇ ನಿಲ್ಲಬಹುದಾಗಿತ್ತು, ಪ್ರಲೋಭನೆಗೆ ಒಳಗಾಗಬಹುದಾಗಿತ್ತು. ಅವನು ಬಂಗಾರದ ಒಡವೆಗಳ ರಾಶಿಯನ್ನು ಪಡೆದು ಶಾಂತಿಯಿಂದಿರಬಹುದಾಗಿತ್ತು. ಅವನು ಸುಂದರವಾದ ಸ್ತ್ರೀಯರನ್ನು ಪಡೆದು ತೃಪ್ತನಾಗಿರಬಹುದಾಗಿತ್ತು. ಆದರೆ ಯಾರು ಮಧ್ಯದಲ್ಲಿಯೇ ನಿಂತು ಹೋಗುತ್ತಾರೆಯೋ, ಯಾರು ಗುರುವಿನ ಈ ಪ್ರಕಾರದ ಆಶೀರ್ವಾದಕ್ಕೆ, ಈ ಪ್ರಕಾರದ ಪ್ರಲೋಭನೆಗೆ ಒಳಗಾಗಿ ಶಿಷ್ಯನಾದವನು ಮಧ್ಯದಲ್ಲಿಯೇ ತೃಪ್ತನಾಗಿ ನಿಂತುಬಿಟ್ಟರೆ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ, ಈ ಶಿಷ್ಯ ಅಪಾತ್ರನಾಗಿದ್ದಾನೆ, ಇವನು ಅಯೋಗ್ಯನಾಗಿದ್ದಾನೆ. ಈ ಶಿಷ್ಯ ಬ್ರಹ್ಮವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಅಭಿಲಾಷೆ ಉಳ್ಳವನಲ್ಲ. ಬ್ರಹ್ಮವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಾಮರ್ಥ್ಯ ಇವನಲ್ಲಿಲ್ಲ. ಇವನಲ್ಲಿ ಚೈತನ್ಯವಿಲ್ಲ, ಇವನಲ್ಲಿ ಜೀವಶಕ್ತಿ ಇಲ್ಲ. ಏಕೆಂದರೆ ಬ್ರಹ್ಮವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ತಾತ್ಪರ್ಯವೇನೆಂದರೆ ವ್ಯಕ್ತಿ ತನ್ನಲ್ಲಿಯೇ ತಾನು ದೃಢ ಸಂಕಲ್ಪವುಳ್ಳವನು, ಯೋಗ್ಯನಾದವನು, ಸಾಹಸಿಯಾದವನು, ದೃಢ ನಿಶ್ಚಯವುಳ್ಳವನು, ಪ್ರಲೋಭನೆಗಳಿಗೆ ಒಳಗಾಗದವನು. ಈ ದಿನ ಬ್ರಹ್ಮವಿದ್ಯೆಯನ್ನು ಕಲಿತು ಅನಂತರದಲ್ಲಿ ಅವನು ಪ್ರಲೋಭನೆಗೊಳಗಾಗುವಂತಾದರೆ ಅವನಿಗಿಂತ ಹೆಚ್ಚಿನ ಶಕ್ತಿಹೀನ ಕಳಪೆ ಶಿಷ್ಯ ಮತ್ತಾರು ಆಗುವುದು ಸಾಧ್ಯವೇ ಇಲ್ಲ. ಇಂದು ಬ್ರಹ್ಮವಿದ್ಯೆಯನ್ನು ತಿಳಿದವನು ಅತಿ ಕ್ಷುಲ್ಲಕ ಸ್ವಾರ್ಥವೊಂದರಿಂದ ಪ್ರೇರಿತನಾಗುತ್ತಾನೆಂದರೆ ಅದರಿಂದ ಅದೆಷ್ಟು ದೊಡ್ಡ ನಷ್ಟ ಉಂಟಾಗಬಹುದು. ಇಂದು ಬ್ರಹ್ಮವಿದ್ಯೆಯನ್ನು ತಿಳಿದವನು ಶಿಷ್ಯನೊಬ್ಬನು ಸ್ತ್ರೀಯರ ಮೋಹಪಾಶದಲ್ಲಿ ಸಿಲುಕಿದ್ದಾನೆಂದರೆ ಅದರಿಂದ ಅದೆಷ್ಟು ಅನರ್ಥ ಉಂಟಾಗಬಹುದು. ಆದ್ದರಿಂದಲೇ ಶಿಷ್ಯನನ್ನು ಪರೀಕ್ಷೆಗೊಳಪಡಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಅವನನ್ನು ಶಿಕ್ಷಿಸುವುದೂ ಸಹ ಅಗತ್ಯ ಹಾಗೂ ಅನಿವಾರ್ಯವಾಗಿದೆ. ಇದಲ್ಲದೆ ಇನ್ನೂ ಹಲವಾರು ವಿಧಾನಗಳಿಂದ ಶಿಷ್ಯನಿಗೆ ಜ್ಞಾನವನ್ನು, ಚೇತನವನ್ನು ಮೂಡಿಸುವ ಅಗತ್ಯವಿದೆ. ಗುರು ಒಂದು ಯುಕ್ತಿಯನ್ನು ಮಾಡುತ್ತಾನೆ, ಜಾಲ ಹೆಣೆಯುತ್ತಾನೆ. ತನ್ನ ಚಾತುರ್ಯದಿಂದ ಶಿಷ್ಯನನ್ನು ಪರೀಕ್ಷಿಸುವುದಕ್ಕಾಗಿ ಹಲವಾರು ಪ್ರಲೋಭನೆಗಳನ್ನೊಡ್ಡುತ್ತಾನೆ. ಗುರು ಪ್ರಲೋಭನೆಯೊಡ್ಡುತ್ತಾನೆ ಶಿಷ್ಯನಿಗೆ, ಯಮ ಪ್ರಲೋಭನೆಯೊಡ್ಡುತ್ತಾನೆ ನಚಿಕೇತನಿಗೆ. ಆದರೆ ನಚಿಕೇತ ದೃಢನಿಶ್ಚಯದಿಂದಿದ್ದ. ಯಮನಿಗೆ, ನೀವು ವರದಾನ ಕೊಡುವುದೇ ಆದರೆ ನನಗೆ ಬ್ರಹ್ಮವಿದ್ಯೆಯನ್ನು ಮಾತ್ರವೇ ಅನುಗ್ರಹಿಸಿ, ಏಕೆಂದರೆ ನಾನು ಬ್ರಹ್ಮವಿದ್ಯೆಯನ್ನು ಮಾತ್ರವೇ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತೇನೆ. ಯಮನು ಅತ್ಯಂತ ಪ್ರಸನ್ನನಾಗಿ ಹೇಳುತ್ತಾನೆ, ನಚಿಕೇತ, ನಾನು ನಿನಗೆ ಬ್ರಹ್ಮವಿದ್ಯೆಯನ್ನು ಈಗ ಉಪದೇಶಿಸುತ್ತಿದ್ದೇನೆ. ಸ ಬ್ರಹ್ಮ ಸ ಪೂರ್ಣಂ ಸ ಚಿಂತ್ಯಂ ಸ ದ್ವಿತೀಯಂ ಸ ಸೋಹಂ ಸ ಪೂರ್ವ ಸ ಚಿಂತ್ಯಂ. ಸಹ ಬ್ರಹ್ಮ ಸಹ ಪೂರ್ಣಂ ಸಹ ಚಿಂತ್ಯಂ ಸಹ ದ್ವಿತೀಯಂ ಸಹ ಸೋಹಂ ಸಹ ಪೂರ್ವ ಸಹ ಚಿಂತ್ಯಂ. ನೀನು ನಿನ್ನಲ್ಲಿಯೇ ಪೂರ್ಣ ವಿರಕ್ತನಾಗು, ನೀನು ನಿನ್ನಲ್ಲಿಯೇ ಪೂರ್ಣ ನಿಸ್ಪೃಹನಾಗು, ಅರ್ಥಾತ್ ಆಸೆಯಿಲ್ಲದವನಾಗು. ಈ ಗೃಹಸ್ಥಾಶ್ರಮದಲ್ಲಿದ್ದರೂ ಸಹ ಗೃಹಸ್ಥನಾಗಬೇಡ, ಈ ಸಂಸಾರದಲ್ಲಿದ್ದರೂ ಸಹ ಸಂಸಾರಿಯಾಗಬೇಡ. ಜೀವನದಲ್ಲಿ ಪೂರ್ಣತೆಯಿಂದ ಬ್ರಹ್ಮತ್ವಮಯವಾಗು. ನೀನು ನನ್ನ ಬಳಿ ಬಂದಿದ್ದೀಯಾ, ನನ್ನನ್ನು ಗುರುವೆಂದು ಸ್ವೀಕರಿಸಿದ್ದೀಯಾ, ನಿನ್ನನ್ನು ನೀನು ನನಗೆ ಸಮರ್ಪಿಸಿದ್ದೀಯಾ. ನಾನು ನಿನಗೆ ನನ್ನ ಆಶೀರ್ವಾದದ ಮೂಲಕ ಬ್ರಹ್ಮವಿದ್ಯೆಯನ್ನು ಅನುಗ್ರಹಿಸುತ್ತಿದ್ದೇನೆ. ಆಶೀರ್ವಾದದ ಮೂಲಕ ಹಾಗೂ ಮಂತ್ರಗಳ ಮೂಲಕ ಶಿಷ್ಯನಾದವನು ಎರಡೂ ವಿಧಾನಗಳಿಂದ ಬ್ರಹ್ಮವಿದ್ಯೆಯನ್ನು ಗುರುವಿನಿಂದ
ಕಲಿಯಬಹುದಾಗಿದೆ. ಮಂತ್ರಗಳು ಮತ್ತು ಕ್ರಿಯೆಗಳ ಮೂಲಕವೂ ಸಹ ಮತ್ತು ಗುರುವಾದವನು ಪ್ರಸನ್ನನಾದರೆ ಅವನು ಆಶೀರ್ವಾದವನ್ನು ಕೊಡುವುದರ ಮುಖಾಂತರವೂ ಸಹ ಶಿಷ್ಯನಿಗೆ ಬ್ರಹ್ಮವಿದ್ಯೆಯನ್ನು ಕಲಿಸಬಹುದಾಗಿದೆ. ಶಿಷ್ಯನನ್ನು ಬ್ರಹ್ಮಮಯನನ್ನಾಗಿಸಬಹುದಾಗಿದೆ. ಪೂರ್ಣ ಬ್ರಹ್ಮರ್ಷಿಯನ್ನಾಗಿ ಮಾಡಬಹುದಾಗಿದೆ. ಯಮನು ಹಾಗೆಯೇ ಮಾಡಿದ. ನಚಿಕೇತನ ತಲೆಯ ಮೇಲೆ ಕೈಯಿರಿಸಿ ಆಶೀರ್ವದಿಸಿದ ಮತ್ತು ಆ ವರದಾನವನ್ನು ಕೊಡುವ ಜೊತೆಯಲ್ಲಿಯೇ ಅವನನ್ನು ಪೂರ್ಣ ಬ್ರಹ್ಮರ್ಷಿಯನ್ನಾಗಿ ಮಾಡಿದ. ಅವನಿಗೆ ಮೃತ್ಯುವಿನಿಂದಾಚೆಯ ಕಲೆಯನ್ನು ಬೋಧಿಸಿದ. ಆ ಮೃತ್ಯುವಿನಿಂದ ಪೂರ್ಣತೆಯನ್ನು ಪಡೆಯುವ ಕಲೆಯನ್ನು ಉಪದೇಶಿಸಿದ. ಎಲ್ಲಿ ಮೃತ್ಯು ಇರುವುದೇ ಇಲ್ಲವೋ, ಎಲ್ಲಿ ಆನಂದವೇ ಪೂರ್ಣವಾಗಿ ವ್ಯಾಪಿಸಿರುವುದೋ, ಎಲ್ಲಿ ಶ್ರೇಷ್ಠತೆ ಇರುವುದೋ, ಎಲ್ಲಿ ಅದ್ವಿತೀಯತೆ ಇರುವುದೋ, ಎಲ್ಲಿ ಪೂರ್ಣತೆ ಇರುವುದೋ, ಎಲ್ಲಿ ತನ್ನಲ್ಲಿಯೇ ತಾನು ಪರಿಪೂರ್ಣತೆ ಮನೆ ಮಾಡಿರುವುದೋ, ಬ್ರಹ್ಮತೆ ಇರುವುದೋ, ಇದನ್ನೇ ಸಿದ್ಧಾಶ್ರಮವೆಂದು ಕರೆಯುತ್ತಾರೆ. ಸಿದ್ಧಾಶ್ರಮದ ತಾತ್ಪರ್ಯವೇ ಇದಾಗಿದೆ. ಎಲ್ಲಿ ಮೃತ್ಯು ಇಲ್ಲವೋ, ಎಲ್ಲಿ ಯಾವುದೇ ಪ್ರಕಾರದ ವೃದ್ಧಾಪ್ಯವಿಲ್ಲವೋ, ಎಲ್ಲಿ ಯಾವುದೇ ಪ್ರಕಾರದ ಕುಂದುಕೊರತೆಗಳಿಲ್ಲವೋ, ನ್ಯೂನತೆಗಳಿಲ್ಲವೋ, ಯಾವುದೇ ವಸ್ತುವನ್ನು ಬಯಸಿದರೂ ಆ ಕ್ಷಣದಲ್ಲಿಯೇ ಅದು ಪ್ರಾಪ್ತಿಯಾಗುವುದೋ, ನಾವು ನಮ್ಮಲ್ಲಿ ನಾವೇ ತೇಜಸ್ವಿಗಳಾಗಿ ಅದ್ವಿತೀಯರಾಗಿ ನಮ್ಮ ಹಣೆಯಲ್ಲಿ ಮತ್ತು ಕೂದಲಿನಲ್ಲಿ ಒಂದು ಚೈತನ್ಯತೆ ಮತ್ತು ತೇಜಸ್ಸು ಹೊರಹೊಮ್ಮುವಂತಾಗಿ ನಾವು ಪೂರ್ಣ ರೂಪದಲ್ಲಿ ಬ್ರಹ್ಮರ್ಷಿ ಆಗುವಂತಾಗಿ ಬ್ರಹ್ಮಮಯವಾಗುವಂತಹ ಕ್ರಿಯೆಯನ್ನೇ ಸಿದ್ಧಾಶ್ರಮ ಎಂದು ಕರೆಯುತ್ತಾರೆ. ಮತ್ತು ಈ ಬ್ರಹ್ಮಮಯವಾಗುವ ಕ್ರಿಯೆ ಶ್ರೇಷ್ಠ ಗುರುವಿನ ಮಾಧ್ಯಮದಿಂದ ಮಾತ್ರವೇ ಸಂಭವವಾಗುತ್ತದೆ. ಶ್ರೇಷ್ಠ ಗುರುವಿನ ಮೂಲಕ ಮಾತ್ರ ಸಿದ್ಧಾಶ್ರಮವನ್ನು ತಲುಪಲು ಸಾಧ್ಯವಾಗುತ್ತದೆ. ಶ್ರೇಷ್ಠ ಗುರುವಿನ ಮಾಧ್ಯಮದಿಂದ ಮಾತ್ರ ಬ್ರಹ್ಮವಿದ್ಯೆಯ ಕ್ರಿಯೆಗಳನ್ನು ತಿಳಿಯುವುದು ಸಂಭವವಾಗುತ್ತದೆ. ಯಾರು ಪ್ರಲೋಭನೆಗಳಿಗೊಳಗಾಗುವುದಿಲ್ಲವೋ, ಯಾರು ತನ್ನನ್ನು ತಾನು ಸಂಪೂರ್ಣವಾಗಿ ಗುರುವಿಗೆ ಸಮರ್ಪಿಸಿಯೇ ಬಿಡುತ್ತಾರೆಯೋ, ಯಾರು ತಮ್ಮ ದೇಹ ಮತ್ತು ಪ್ರಾಣಗಳನ್ನು ಗುರುಚರಣಗಳಲ್ಲಿ ಸಮರ್ಪಣೆ ಮಾಡುತ್ತಾ ಈ ವಿದ್ಯೆಯನ್ನು ಕಲಿಯುವ ಅಭಿಲಾಷೆ ಹೊಂದಿರುತ್ತಾರೆಯೋ, ಯಾರು ಈ ವಿದ್ಯೆಯನ್ನು ಕಲಿಯಲೇಬೇಕೆಂಬ ದೃಢ ನಿಶ್ಚಯ ಹೊಂದಿರುತ್ತಾರೆಯೋ, ಅವರು ಈ ಎರಡೂ ವಿಧಾನಗಳಲ್ಲಿ ಬ್ರಹ್ಮವಿದ್ಯೆಯನ್ನು ಕಲಿಯಬಹುದಾಗಿದೆ. ಬ್ರಹ್ಮವಿದ್ಯೆಯ ಮಂತ್ರಗಳನ್ನು ಕಲಿಯುವುದರ ಮುಖಾಂತರ ಬ್ರಹ್ಮದೀಕ್ಷೆಯನ್ನು ಪ್ರಾಪ್ತಿ ಮಾಡಿಕೊಂಡು ಪೂರ್ಣ ಶರೀರವನ್ನು ಚೈತನ್ಯಮಯವನ್ನಾಗಿಸಿ ಆ ಕ್ರಿಯೆಗಳ ಮಾಧ್ಯಮದಿಂದ, ಆ ಮುದ್ರೆಗಳ ಮಾಧ್ಯಮದಿಂದ, ಆ ಮಂತ್ರವನ್ನು ನಿರಂತರ ಜಪ ಮಾಡುವ ಮಾಧ್ಯಮದಿಂದ ಆ ಬ್ರಹ್ಮವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ. ಬ್ರಹ್ಮವಿದ್ಯೆ ಜೀವನದ ಶ್ರೇಷ್ಠತಮ ವಿದ್ಯೆಯಾಗಿದೆ, ಅದ್ವಿತೀಯ ವಿದ್ಯೆಯಾಗಿದೆ. ಇದರ ಹೋಲಿಕೆ, ಸರಿಸಮಾನತೆ ಈ ವಿಶ್ವದಲ್ಲಿಯೇ ಯಾವುದರೊಂದಿಗೂ ಮಾಡುವುದು ಸಾಧ್ಯವೇ ಇಲ್ಲ. ಇದರ ಮೂಲಕ ಜೀವನದಲ್ಲಿ ಸರ್ವಸ್ವವನ್ನೂ ಪ್ರಾಪ್ತಿ ಮಾಡಿಕೊಳ್ಳುವ ಅಧಿಕಾರ ಲಭಿಸುತ್ತದೆ. ಸಮಸ್ತ ವೇದಗಳು, ಪುರಾಣಗಳು ಬ್ರಹ್ಮವಿದ್ಯೋಪಾಸಕನಿಗೆ ಕಂಠಸ್ಥವಾಗಿ ಬಿಡುತ್ತವೆ. ಅವನು ಜೀವನದಲ್ಲಿ ಯಾವ ವಸ್ತುವನ್ನು ಪಡೆಯಲು ಇಚ್ಛಿಸುತ್ತಾನೆಯೋ ಆ ವಸ್ತುವು ಅವನದಾಗುತ್ತದೆ. ಆಗ ಅವನು ಅತ್ಯಂತ ಭೋಗಿಯಾಗಿಯೂ ಸಹ ಯೋಗಿಯಾಗಿಯೇ ಇರುತ್ತಾನೆ. ಆದ್ದರಿಂದಲೇ ಕೃಷ್ಣನನ್ನು 16,000 ರಾಣಿಯರೊಡನೆ ಇದ್ದರೂ ಸಹ ಯೋಗೀಶ್ವರನೆಂದೇ ಕರೆಯುತ್ತಿದ್ದರು. ಆಗ ಅವನು ಭೋಗದಲ್ಲಿಯೂ ಸಹ ಯೋಗದ ಕಲೆಯನ್ನು ತಿಳಿಯುತ್ತಾನೆ. ಆಗ ಅವನು ಯೋಗದಲ್ಲಿಯೂ ಸಹ ಭೋಗವನ್ನು ಕಾಣುವವನಾಗುತ್ತಾನೆ. ಆಗ ಅವನು ನಿಸ್ಪೃಹನಾಗುತ್ತಾನೆ, ಅರ್ಥಾತ್ ಆಸೆಯಿಲ್ಲದವನಾಗುತ್ತಾನೆ. ಯಾವ ರೀತಿ ನೀರಿನಲ್ಲಿದ್ದರೂ ಕಮಲ ನೀರಿಗೆ ಅಂಟಿಕೊಂಡಿರುವುದಿಲ್ಲವೋ, ಅದೇ ರೀತಿ ಬ್ರಹ್ಮವಿದ್ಯೆಯ ಉಪಾಸಕ ಈ ಪ್ರಪಂಚದಲ್ಲಿದ್ದರೂ ನಿರ್ಲಿಪ್ತನಾಗಿರುತ್ತಾನೆ, ಕಮಲದಂತೆ. ಮತ್ತು ಎರಡನೆಯ ಮಾರ್ಗ, ಗುರುವಿನ ಆಶೀರ್ವಾದ ಪಡೆಯುವ ಮೂಲಕವೂ ಸಹ ಬ್ರಹ್ಮವಿದ್ಯೆಯನ್ನು ಕಲಿಯಬಹುದಾಗಿದೆ. ಗುರುವಿನ ಆಶೀರ್ವಾದ ಫಲಸ್ವರೂಪವಾಗಿ ಪೂರ್ಣ ಬ್ರಹ್ಮರ್ಷಿಯಾಗಬಹುದಾಗಿದೆ. ಮತ್ತು ನಾನು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡುತ್ತಿದ್ದೇನೆ. ನಿಮಗೆಲ್ಲ
ಪ್ರತಿಯೊಬ್ಬರಿಗೂ ಈ ಜೀವನದಲ್ಲಿಯೇ ಬ್ರಹ್ಮವಿದ್ಯೆ ಪ್ರಾಪ್ತಿಯಾಗಲಿ. ನೀವೆಲ್ಲರೂ ನಚಿಕೇತರಾಗಿ ಪೂರ್ಣತೆಯನ್ನು ಪಡೆಯಿರಿ ಎಂದು ನಾನು ನಿಮಗೆ ಹೃತ್ಪೂರ್ವಕ ಆಶೀರ್ವಾದಗಳನ್ನು ಕೊಡುತ್ತಿದ್ದೇನೆ. ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವಾ ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ. ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ.